ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತ ಪೂರ್ವ ಗಡಿಯುದ್ದಕ್ಕೂ ಕೂಡ ಈಗ ಎಲ್ಲೆಂದರಲ್ಲಿ ಉದ್ವಿಗ್ನ ವಾತಾವರಣ ಶುರುವಾಗಿದೆ. ನಮ್ಮ ಗಡಿ ಕಾಯುವ ಯೋಧರು ಅಕ್ಷರಶಃ ಹಗಲು ರಾತ್ರಿ ನಿದ್ದೆ ಇಲ್ಲದೆ ಕಾವಲು ಕಾಯಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಬಾಂಗ್ಲಾದೇಶದ ಗಡಿಯಲ್ಲಿ ಈಗ ದಿನೇ ದಿನೇ ವಾತಾವರಣ ವಿಪರೀತ ಬಿಸಿಯಾಗ್ತಾ ಇದೆ. ಒಂದ್ ಕಡೆ ಗುಂಪು ಗುಂಪಾಗಿ ಭಾರತದೊಳಗೆ ನುಗ್ಗಲು ಪ್ರಯತ್ನಿಸ್ತಾ ಇರುವ ಅಕ್ರಮ ವಲಸಿಗರು, ಮತ್ತೊಂದು ಕಡೆ ಅವರನ್ನ ತಡೆಯಲು ಹರಸಾಹಸ ಪಡ್ತಾ ಇರುವ ನಮ್ಮ ಹೆಮ್ಮೆಯ ಗಡಿ ಭದ್ರತಾ ಪಡೆ ಅಂದ್ರೆ BSF. ಆದ್ರೆ ಇಲ್ಲಿ ಅತಿ ದೊಡ್ಡ ಆಘಾತಕಾರಿ ವಿಚಾರ ಏನಂದ್ರೆ, ನಮ್ಮ ಯೋಧರ ಕೆಲಸಕ್ಕೆ ಡೈರೆಕ್ಟ್ ಆಗಿ ಅಡ್ಡಿಪಡಿಸ್ತಾ ಇರೋದು ಬೇರೆ ಯಾರು ಅಲ್ಲ, ಅದು ಬಾಂಗ್ಲಾದೇಶದ ಅಧಿಕೃತ ಗಡಿ ಭದ್ರತಾ ಪಡೆಯಾಗಿರುವಂತಹ BGB ಅಂದ್ರೆ ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ್. ಅಷ್ಟಕ್ಕೂ ಗಡಿಯಲ್ಲಿ ಈಗ ದಿಢೀರಂತ ಇಷ್ಟೊಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಲು ಅಸಲಿ ಕಾರಣವೇನು? ಅಕ್ರಮ ವಲಸಿಗರನ್ನ ನಮ್ಮ ಯೋಧರು ಹೇಗೆ ಹೊರದಬ್ಬುವ ಅಂದ್ರೆ ಪುಷ್ ಬ್ಯಾಕ್ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. BSF ಯೋಧರಿಗೆ BGB ಸಿಬ್ಬಂದಿ ಯಾವ ರೀತಿ ಅಡ್ಡಿಪಡಿಸ್ತಾ ಇದ್ದಾರೆ? ಭಾರತ ಗಡಿಯೊಳಗೆ ನುಸುಳಲು ನಡೀತಾ ಇರುವಂತಹ ಆ ಕರಾಳ ಷಡ್ಯಂತ್ರದ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು? ಗಡಿ ಜಿಲ್ಲೆಗಳ ಜನಸಂಖ್ಯೆಯ ಸ್ವರೂಪ ಕಂಪ್ಲೀಟ್ ಆಗಿ ಬದಲಾಗ್ತಾ ಇರುವುದರ ಹಿಂದಿನ ಆ ಭಯಾನಕ ರಹಸ್ಯವಾದರೂ ಎಂಥದ್ದು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಭಾರತ ಗಡಿ ಭದ್ರತೆಯ ಪ್ರತಿಯೊಂದು ಕರಾಳ ರಹಸ್ಯವನ್ನ ಎಳಿಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಭಾರತೀಯ ಸೇನೆಗೆ ತೊಂದರೆ ಕೊಡ್ತಾ ಇರುವಂತಹ ಬಾಂಗ್ಲಾದೇಶದ BGB ಪಡೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಟ್ಟ ಹಾಕಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಗಡಿ ಸಮಸ್ಯೆಯ ಅಸಲಿಕತೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ನೆರೆಯ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ನಡೆದ ಆ ಭಾರಿ ದೊಡ್ಡ ರಾಜಕೀಯ ಪಲ್ಲಟವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಾಂಗ್ಲಾದೇಶದಲ್ಲಿ ಪ್ರಧಾನಿ ಶೇಖ್ ಹಸೀನಾ ಅವರ ಸರ್ಕಾರ ಉರುಳಿ ಬಿದ್ದ ನಂತರ ಅಲ್ಲಿನ ಆಂತರಿಕ ವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಟ್ಟಿದೆ. ಅಲ್ಲಿನ ಅಲ್ಪಸಂಖ್ಯಾತರು ಮತ್ತು ಸಾಮಾನ್ಯ ಜನತೆ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಭಾರತದ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಆರ್ಥಿಕ ದಿವಾಲಿತನದಿಂದಾಗಿ ಬದುಕು ಕಟ್ಟಿಕೊಳ್ಳಲು ಸಾವಿರಾರು ಜನ ಅಕ್ರಮವಾಗಿ ಗಡಿ ದಾಟುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಈ ದಿಢೀರ್ ವಲಸೆಯ ಮಹಾಪೂರವನ್ನ ತಡೆಯುವುದು ಭಾರತೀಯ ಭದ್ರತಾ ಪಡೆಗಳಿಗೆ ಅಕ್ಷರಶಃ ಒಂದು ಅಗ್ನಿ ಪರೀಕ್ಷೆಯಾಗಿ ಬದಲಾಗಿದೆ. ಪ್ರತಿದಿನ ನೂರಾರು ಜನ ಗಡಿಯ ಬೇಲಿಗಳ ಬಳಿ ಬಂದು ನಿಲ್ಲುವ ಸನ್ನಿವೇಶಗಳು ಸೃಷ್ಟಿಯಾಗಿದೆ. ಈ ಗಡಿಯುದ್ದಕ್ಕೂ ದಟ್ಟವಾದ ಕಾಡುಗಳು, ಭಾರಿ ನದಿಗಳು ಮತ್ತು ಜೌಗು ಪ್ರದೇಶಗಳಿವೆ. ಅನೇಕ ಕಡೆಗಳಲ್ಲಿ ನದಿಗಳ ಎರಡು ದೇಶಗಳ ನಡುವಿನ ಗಡಿಯಾಗಿದೆ. ಇಂತಹ ಜಾಗದಲ್ಲಿ ಬೇಲಿ ಹಾಕುವುದು ಅಸಾಧ್ಯ. ಇದೇ ಭೌಗೋಳಿಕ ಸವಾಲುಗಳನ್ನ ಅಕ್ರಮ ನುಸುಳುಕೋರರು ತಮ್ಮ ಅತಿ ದೊಡ್ಡ ಅಸ್ತ್ರವಾಗಿ ಬಳಸಿಕೊಳ್ತಾ ಇದ್ದಾರೆ. ರಾತ್ರಿಯ ಕಗ್ಗತ್ತಲಿನಲ್ಲಿ ನದಿಯ ಮೂಲಕ ಸಣ್ಣ ದೋಣಿಗಳಲ್ಲಿ ಅಥವಾ ಈಜಿಕೊಂಡು ಭಾರತದ ಗಡಿಯೊಳಗೆ ಎಂಟ್ರಿ ಕೊಡುವ ಭಾರಿ ದೊಡ್ಡ ರಹಸ್ಯ ಜಾಲ ಇಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಇಂತಹ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಹೆಮ್ಮೆಯ BSF ಯೋಧರು ಗಡಿಯಲ್ಲಿ ಅಕ್ಷರಶಃ ಹದ್ದಿನ ಕಣ್ಣಿಟ್ಟು ಕಾವಲು ಕಾಯ್ತಾ ಇದ್ದಾರೆ. ಅವರು ಕೇವಲ ಮನುಷ್ಯರನ್ನ ಮಾತ್ರವಲ್ಲದೆ ಕಳ್ಳ ಸಾಗಾಣಿಕೆದಾರರನ್ನ, ಡ್ರಗ್ಸ್ ಮಾಫಿಯಾವನ್ನ ಮತ್ತು ನಕಲಿ ನೋಟುಗಳ ಜಾಲವನ್ನ ತಡೆಯುವ ಭಾರಿ ದೊಡ್ಡ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ದಿನದ 24 ಗಂಟೆಗಳ ಕಾಲ ಥರ್ಮಲ್ ಕ್ಯಾಮೆರಾಗಳು ಮತ್ತು ನೈಟ್ ವಿಷನ್ ಸಾಧನಗಳ ಮೂಲಕ ಶತ್ರುಗಳ ಪ್ರತಿಯೊಂದು ಚಲನವಲನಗಳನ್ನ ವಾಚ್ ಮಾಡಲಾಗ್ತಾ ಇದೆ. ಯಾರು ಭಾರತದ ಗಡಿಯೊಳಗೆ ಕಾಲಿಡಲು ಪ್ರಯತ್ನ ಪಡ್ತಾ ಇದ್ದಾರೋ ಅವರನ್ನ ತಕ್ಷಣವೇ ಗುರುತಿಸಿ ಬಂಧಿಸುವ ಭಾರಿ ದೊಡ್ಡ ಕಾರ್ಯಾಚರಣೆ ನಿರಂತರವಾಗಿ ನಡೀತಾನೆ ಇದೆ. ಅಷ್ಟಕ್ಕೂ ಈ ಅಕ್ರಮ ವಲಸಿಗರು ಗಡಿ ದಾಟಲು ಯಾವೆಲ್ಲ ತಂತ್ರಗಳನ್ನ ಬಳಸ್ತಾ ಇದ್ದಾರೆ ಎನ್ನುವುದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಅವರು ಭಾರತದ ಗಡಿಯೊಳಗೆ ನುಗ್ಗಲು ಲೋಕಲ್ ದಳ್ಳಾಳಿಗಳಿಗೆ ಅಂದ್ರೆ ಏಜೆಂಟ್ಗಳಿಗೆ ಭಾರಿ ಪ್ರಮಾಣದ ಹಣವನ್ನ ಕೊಡ್ತಾ ಇದ್ದಾರೆ. ಈ ಏಜೆಂಟ್ಗಳು ಕತ್ತಲಾದ ತಕ್ಷಣ ಗಡಿಯ ಬೇಲಿಗಳನ್ನ ವಿಶೇಷವಾದ ಕಟ್ಟರ್ಗಳ ಮೂಲಕ ಕತ್ತರಿಸಿ ಜನರನ್ನ ನುಗ್ಗಿಸ್ತಾ ಇದ್ದಾರೆ. ಕೆಲವೊಮ್ಮೆ ಸುರಂಗಗಳನ್ನ ತೋಡಿ ಅದರ ಮೂಲಕ ಕಳುಹಿಸುವ ಕರಾಳ ತಂತ್ರವನ್ನ ಬಳಸ್ತಾ ಇದ್ದಾರೆ. ಇನ್ನು ನದಿ ಪಾತ್ರಗಳಲ್ಲಿ ಪ್ಲಾಸ್ಟಿಕ್ ಡ್ರಮ್ಗಳನ್ನ ಕಟ್ಟಿ ರಾತ್ರೋರಾತ್ರಿ ಈಜಿಕೊಂಡು ಬರುವ ಎಷ್ಟೋ ಘಟನೆಗಳು BSF ಯೋಧರು ಬಯಲಿಗೆಳೆದಿದ್ದಾರೆ. ಯಾವಾಗ ಈ ಅಕ್ರಮ ವಲಸಿಗರು BSF ಕಣ್ಣಿಗೆ ಬೀಳ್ತಾರೋ ಆಗ ಶುರುವಾಗುವುದೇ ಅಸಲಿ ಆಟ. ನಮ್ಮ ಯೋಧರು ತಕ್ಷಣವೇ ಅವರನ್ನ ಸುತ್ತುವರೆದು ಬಂಧಿಸುತ್ತಾರೆ. ಬಂಧಿಸಿದ ನಂತರ ಅವರನ್ನ ಪೊಲೀಸರಿಗೆ ಒಪ್ಪಿಸಿದರೆ ಭಾರತದಲ್ಲಿ ಜೈಲು ಸೇರಿ ನಂತರ ಜಾಮೀನಿನ ಮೇಲೆ ಹೊರಬಂದು ಇಲ್ಲೇ ಸೆಟಲ್ ಆಗುವ ಅಪಾಯವಿರುತ್ತೆ. ಹೀಗಾಗಿಯೇ BSF ಯೋಧರು ಪುಷ್ ಬ್ಯಾಕ್ ಕಾರ್ಯಾಚರಣೆ ಎನ್ನುವಂತಹ ಖಡಕ್ ನಿಯಮವನ್ನ ಪಾಲಿಸುತ್ತಾರೆ. ಇದರ ಅರ್ಥ ಯಾರು ಗಡಿ ದಾಟಿ ಬಂದಿದ್ದಾರೋ ಅವರನ್ನ ಅಧಿಕೃತವಾಗಿ ವಶಕ್ಕೆ ಪಡೆಯುವ ಬದಲು ಎಲ್ಲಿಂದ ಬಂದಿದ್ದಾರೋ ಅದೇ ಜಾಗದಿಂದ ಅವರನ್ನ ವಾಪಸ್ ಬಾಂಗ್ಲಾದೇಶದ ಕಡೆಗೆ ಅಟ್ಟಿಸಿಕೊಂಡು ಹೋಗುವುದು. ಇದು ಅಕ್ರಮ ವಲಸಿಗರಿಗೆ ಎದುರಾಗುವಂತಹ ಅತಿ ದೊಡ್ಡ ತಲೆನೋವಾಗಿದೆ. ನಮ್ಮ ಯೋಧರು ಅಕ್ರಮ ವಲಸಿಗರನ್ನ ವಾಪಸ್ ಕಳುಹಿಸುವಾಗ ಶುರುವಾಗುವುದೇ ಅಸಲಿ ವಿವಾದ. ಇಲ್ಲಿ ಎಂಟ್ರಿ ಕೊಡುವುದೇ ಬಾಂಗ್ಲಾದೇಶದ ಗಡಿ ಭದ್ರತಾ ಪಡೆ BGB. ಅಂತಾರಾಷ್ಟ್ರೀಯ ನಿಯಮದ ಪ್ರಕಾರ ಯಾವುದೇ ದೇಶದ ನಾಗರಿಕನು ಅಕ್ರಮವಾಗಿ ಗಡಿ ದಾಟಿದ್ರೆ ಅವರ ಸ್ವಂತ ದೇಶದ ಭದ್ರತಾ ಪಡೆ ಅವರನ್ನ ವಾಪಸ್ ಪಡೆಯಲೇಬೇಕು. ಆದ್ರೆ BGB ಅಧಿಕಾರಿಗಳು ಕಂಪ್ಲೀಟ್ ಆಗಿ ಉಲ್ಟಾ ಹೊಡಿತಾ ಇದ್ದಾರೆ. ನಮ್ಮ ಯೋಧರು ಪುಷ್ ಬ್ಯಾಕ್ ಮಾಡುವಾಗ BGB ಸಿಬ್ಬಂದಿ ಅವರು ನಮ್ಮ ದೇಶದವರೇ ಅಲ್ಲ, ನಾವು ಅವರನ್ನು ವಾಪಸ್ ತೆಗೆದುಕೊಳ್ಳುವುದಿಲ್ಲ ಅಂತ ಡೈರೆಕ್ಟ್ ಆಗಿ ವಾದ ಕೇಳಿತಾ ಇದ್ದಾರೆ. ಇದು ಗಡಿಯಲ್ಲಿ BSF
ಬಿಎಸ್ಎಫ್ ಮತ್ತು ಬಿಜೆಪಿ ನಡುವೆ ಭಾರಿ ದೊಡ್ಡ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ. ಗುಪ್ತಚರ ಇಲಾಖೆಯ ಮಾಹಿತಿಯ ಪ್ರಕಾರ ಬಿಜೆಪಿ ಸಿಬ್ಬಂದಿ ಕೇವಲ ವಾದ ಮಾಡುವುದು ಮಾತ್ರವಲ್ಲದೆ ಅನೇಕ ಬಾರಿ ಅಕ್ರಮ ವಲಸಿಗರಿಗೆ ಪರೋಕ್ಷವಾಗಿ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ಅಕ್ರಮ ವಲಸಿಗರು ಗಡಿ ದಾಟುವಾಗ ಬಿಜೆಪಿ ಸಿಬ್ಬಂದಿ ಬೇಕಂತಲೇ ಕಣ್ಮುಚ್ಚಿ ಕುಳಿತುಕೊಳ್ತಾರೆ. ಕಳ್ಳ ಸಾಗಾಣಿಕೆದಾರರ ಜೊತೆ ಕೆಲವು ಬಿಜೆಪಿ ಅಧಿಕಾರಿಗಳು ರಹಸ್ಯ ಡೀಲ್ ಮಾಡಿಕೊಂಡಿರುವ ಆರೋಪಗಳು ಕೂಡ ಇವೆ. ಭಾರತ ಯೋಧರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಾಗ ಬಿಜೆಪಿ ಸಿಬ್ಬಂದಿ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಸುಳ್ಳು ಆರೋಪವನ್ನ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೊಬ್ಬೆ ಹೊಡಿತಾ ಇರುವ ಕರಾಳ ತಂತ್ರವನ್ನ ಬಳಸ್ತಾ ಇದ್ದಾರೆ. ಇದು ಭಾರತದ ಭದ್ರತಾ ಪಡೆಗಳಿಗೆ ಅಕ್ಷರಶಃ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಒಂದ್ ವೇಳೆ ಬಿಎಸ್ಎಫ್ ಕಣ್ತಪ್ಪಿಸಿ ಈ ಅಕ್ರಮ ವಲಸಿಗರು ಭಾರತದೊಳಗೆ ನುಗ್ಗಿದ್ರೆ ನಂತರ ಶುರುವಾಗುವುದೇ ಭಾರಿ ದೊಡ್ಡ ಆಂತರಿಕ ಭದ್ರತೆಯ ಬಿಕ್ಕಟ್ಟು. ಗಡಿ ದಾಟಿದ ತಕ್ಷಣವೇ ಅವರಿಗೆ ಆಶ್ರಯ ನೀಡಲು ಭಾರತದ ಗಡಿ ಜಿಲ್ಲೆಗಳಲ್ಲಿ ಸ್ಲೀಪರ್ ಸೆಲ್ಗಳಂತಹ ಲೋಕಲ್ ನೆಟ್ವರ್ಕ್ ಗಳಿವೆ. ಅವರು ಕೆಲವೇ ದಿನಗಳಲ್ಲಿ ಈ ಅಕ್ರಮ ವಲಸಿಗರಿಗೆ ನಕಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ವೋಟರ್ ಐಡಿಗಳನ್ನ ರೆಡಿ ಮಾಡಿಸಿಕೊಡ್ತಾರೆ. ಈ ನಕಲಿ ದಾಖಲೆಗಳ ಮೂಲಕ ಅವರು ಭಾರತದ ಅಧಿಕೃತ ನಾಗರಿಕರಾಗಿ ಬದಲಾಗ್ತಾರೆ. ನಂತರ ಅವರು ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿ ಅಲ್ಲಿನ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಶುರು ಮಾಡ್ತಾರೆ. ಈ ನಿರಂತರ ಅಕ್ರಮ ವಲಸೆಯ ಅತಿ ದೊಡ್ಡ ಮತ್ತು ಕರಾಳ ಪರಿಣಾಮ ಅಂತಂದ್ರೆ ಅದು ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಂತಹ ಗಡಿ ರಾಜ್ಯಗಳಲ್ಲಿ ಆಗ್ತಾ ಇರುವ ಜನಸಂಖ್ಯಾ ಸ್ವರೂಪದ ಬದಲಾವಣೆ ಅಂದ್ರೆ ಡೆಮೋಗ್ರಾಫಿಕ್ ಶಿಫ್ಟ್. ಕಳೆದ ಕೆಲವು ದಶಕಗಳಿಂದ ಅಕ್ರಮವಾಗಿ ಬಂದು ನೆಲೆಸಿರುವಂತಹ ಈ ವಲಸಿಗರಿಂದಾಗಿ ಗಡಿ ಜಿಲ್ಲೆಗಳಲ್ಲಿ ಸ್ಥಳೀಯ ಭಾರತೀಯರೇ ಅಲ್ಪಸಂಖ್ಯಾತರಾಗುವಂತಹ ಕರಾಳ ವಾಸ್ತವ ಸೃಷ್ಟಿಯಾಗಿದೆ. ಸ್ಥಳೀಯ ಉದ್ಯೋಗಗಳನ್ನು ಕಸಿದುಕೊಳ್ಳಲಾಗ್ತಾ ಇದೆ ಮತ್ತು ಅಪರಾಧ ಚಟುವಟಿಕೆಗಳು ವಿಪರೀತವಾಗಿ ಹೆಚ್ಚಾಗ್ತಾ ಇವೆ. ಇದು ಕೇವಲ ಆರ್ಥಿಕ ಸಮಸ್ಯೆ ಇಲ್ಲ, ಬದಲಾಗಿ ಇದೊಂದು ಭಾರಿ ದೊಡ್ಡ ಜಿಯೋಪೊಲಿಟಿಕಲ್ ಬಾಂಬ್ ಆಗಿ ಬದಲಾಗ್ತಾ ಇದೆ ಎನ್ನುವುದು ಆಂತರಿಕ ಭದ್ರತಾ ತಜ್ಞರ ಖಚಿತವಾದ ವಾದವಾಗಿದೆ. ಭಾರತದ ಗಡಿಯೊಳಗೆ ಇಷ್ಟೊಂದು ಭಾರಿ ಪ್ರಮಾಣದ ಅಕ್ರಮ ಜಾಲ ನಡೀತಾ ಇದ್ರೂ ಕೂಡ ಇದನ್ನ ಬೇರು ಸಹಿತ ಕಿತ್ತು ಹಾಕಲು ಸಾಧ್ಯವಾಗದಿರುವುದಕ್ಕೆ ಅತಿ ಮುಖ್ಯ ಕಾರಣ ನಮ್ಮದೇ ದೇಶದ ವೋಟ್ ಬ್ಯಾಂಕ್ ರಾಜಕಾರಣ. ಕೆಲವು ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಈ ಅಕ್ರಮ ವಲಸಿಗರನ್ನ ಕೇವಲ ತಮ್ಮ ವೋಟ್ ಬ್ಯಾಂಕ್ ಆಗಿ ನೋಡ್ತಾ ಇವೆ. ಹೀಗಾಗಿ ಅವರಿಗೆ ರಕ್ಷಣೆ ನೀಡುವುದು ಮತ್ತು ಅವರಿಗೆ ಬೇಕಾದಂತಹ ಸರ್ಕಾರಿ ಸೌಲಭ್ಯವನ್ನು ಒದಗಿಸುವ ಕೆಲಸವನ್ನ ಕೆಲವು ಭ್ರಷ್ಟ ನಾಯಕರು ಮಾಡ್ತಾ ಇದ್ದಾರೆ. ಬಿಎಸ್ಎಫ್ ಯೋಧರು ಗಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಾಗ ಇದೇ ರಾಜಕೀಯ ನಾಯಕರು ಯೋಧರ ವಿರುದ್ಧವೇ ಪ್ರತಿಭಟನೆ ಮಾಡುವಂತಹ ನಾಚಿಕೆಗೇಡಿನ ಸನ್ನಿವೇಶವನ್ನ ನಾವು ಬಂಗಾಳದಲ್ಲಿ ನೋಡಿದ್ದೇವೆ. ಈ ಅಕ್ರಮ ಗಡಿ ನುಸುಳುವಿಕೆಯ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಾಗಿಲ್ಲ, ಇದರ ಜೊತೆಗೆ ಭಾರಿ ದೊಡ್ಡ ಮಟ್ಟದ ಸ್ಮಗ್ಲಿಂಗ್ ಮಾಫಿಯಾ ಕೂಡ ಕೆಲಸ ಮಾಡ್ತಾ ಇದೆ. ಭಾರತದಿಂದ ಬಾಂಗ್ಲಾದೇಶಕ್ಕೆ ಜಾನುವಾರುಗಳನ್ನ ಕಳ್ಳ ಸಾಗಾಣಿಕೆ ಮೂಲಕ ಭಾರತಕ್ಕೆ ಡ್ರಗ್ಸ್ ಮತ್ತು ನಕಲಿ ನೋಟುಗಳನ್ನು ತರುವ ಭಾರಿ ದೊಡ್ಡ ದಂಧೆ ನಡೀತಾ ಇದೆ. ಬಿಎಸ್ಎಫ್ ಯೋಧರು ಈ ಸ್ಮಗ್ಲರ್ ಗಳ ಮೇಲೆ ಆಕ್ಷನ್ ತೆಗೆದುಕೊಂಡಾಗ ಅವರು ಯೋಧರ ಮೇಲೆಯೇ ಕಲ್ಲು ತೂರಾಟ ಮಾಡುವುದು ಮತ್ತು ಮಾರಕಾಸ್ತ್ರಗಳಿಂದ ದಾಳಿ ಮಾಡುವ ಘಟನೆಗಳು ನಿರಂತರವಾಗಿ ನಡೀತಾ ಇವೆ. ಈ ಮಾಫಿಯಾವನ್ನ ಮಟ್ಟ ಹಾಕುವುದು ಬಿಎಸ್ಎಫ್ ಗೆ ಪ್ರಾಣದ ಹಂಗು ತೊರೆದು ಮಾಡುವಂತಹ ಹೋರಾಟವಾಗಿದೆ. ಬಿಎಸ್ಎಫ್ ಯೋಧರು ಇಷ್ಟೆಲ್ಲ ಸವಾಲುಗಳನ್ನು ಎದುರಿಸ್ತಾ ಇದ್ರು ಕೂಡ ಅವರು ಕಠಿಣ ಕ್ರಮವನ್ನು ಕೈಗೊಳ್ಳಲು ಹಿಂದೆಟ್ಟು ಹಾಕ್ತಾ ಇರೋದಕ್ಕೆ ಅತಿ ಮುಖ್ಯ ಕಾರಣ ಅಂದ್ರೆ ನಾನ್ ಲಿಥಲ್ ವೆಪನ್ ಪಾಲಿಸಿ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನಿಯಮಗಳ ಪ್ರಕಾರ ಗಡಿಯಲ್ಲಿ ಅಕ್ರಮ ವಲಸಿಗರ ಮೇಲೆ ಅಥವಾ ಕಳ್ಳ ಸಾಗಾಣಿಕೆದಾರರ ಮೇಲೆ ನೇರವಾಗಿ ಗುಂಡು ಹಾರಿಸುವಂತಿಲ್ಲ. ಕೇವಲ ರಬ್ಬರ್ ಬುಲೆಟ್ ಗಳನ್ನ ಅಥವಾ ಪಂಪ್ ಆಕ್ಷನ್ ಗನ್ ಗಳನ್ನ ಮಾತ್ರ ಬಳಸಬೇಕು ಎನ್ನುವಂತಹ ನಿಯಮವಿದೆ. ಇದೇ ನಿಯಮವನ್ನ ಸ್ಮಗ್ಲರ್ ಗಳು ತಮ್ಮ ಅಸ್ತ್ರವಾಗಿ ಬಳಸಿಕೊಳ್ತಾ ಇದ್ದಾರೆ. ಯೋಧರು ಗುಂಡು ಹಾರಿಸುವುದಿಲ್ಲ ಎನ್ನುವಂತಹ ಧೈರ್ಯದಿಂದ ಅವರು ಡೈರೆಕ್ಟ್ ಆಗಿ ಯೋಧರ ಮೇಲೆಯೇ ಅಟ್ಯಾಕ್ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇದು ನಮ್ಮ ಯೋಧರ ಭದ್ರತೆಗೆ ಎದುರಾಗಿರುವಂತಹ ಭಾರಿ ದೊಡ್ಡ ಕಂಟಕವಾಗಿದೆ. ಅಕ್ರಮ ವಲಸಿಗರ ಗುಂಪಿನಲ್ಲಿ ಕೇವಲ ಬಡವರು ಮಾತ್ರ ಇರೋದಿಲ್ಲ. ಇದೇ ಗುಂಪಿನ ಜೊತೆಗೆ ಉಗ್ರಗಾಮಿ ಸಂಘಟನೆಗಳ ಸ್ಲೀಪರ್ ಸೆಲ್ಗಳು ಭಾರತದೊಳಗೆ ನುಸುಳುವ ಭಾರಿ ದೊಡ್ಡ ಅಪಾಯವಿದೆ. ಪಾಕಿಸ್ತಾನದ ಐಎಸ್ಐ ಬೆಂಬಲಿತ ಉಗ್ರರು ನೇರವಾಗಿ ಗಡಿ ದಾಟಲು ಕಷ್ಟವಾದಾಗ ಅವರು ಬಾಂಗ್ಲಾದೇಶದ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ತಾರೆ. ಅಕ್ರಮ ವಲಸಿಗರ ವೇಷದಲ್ಲಿ ಭಾರತದೊಳಗೆ ಎಂಟ್ರಿ ಕೊಟ್ಟು ದೇಶದ ಬೇರೆ ಬೇರೆ ನಗರಗಳಲ್ಲಿ ಅಡಗಿ ಇವರು ಭವಿಷ್ಯದಲ್ಲಿ ಭಾರಿ ದೊಡ್ಡ ಅನಾಹುತ ಸೃಷ್ಟಿ ಮಾಡುವ ಆಂತರಿಕ ಬಾಂಬ್ಗಳಾಗಿದ್ದಾರೆ. ಬಿಎಸ್ಎಫ್ ನ ಪ್ರತಿಯೊಂದು ಪುಷ್ ಬ್ಯಾಕ್ ಕಾರ್ಯಾಚರಣೆಯು ಕೂಡ ಇಂತಹ ಉಗ್ರರನ್ನ ತಡೆಯುವ ಭಾರಿ ದೊಡ್ಡ ರಾಷ್ಟ್ರೀಯ ಭದ್ರತೆಯ ಕೆಲಸವಾಗಿದೆ. ಗಡಿಯಲ್ಲಿ ಎದುರಾಗ್ತಾ ಇರುವಂತಹ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಲ್ಲಲು ಕೇಂದ್ರ ಸರ್ಕಾರ ಈಗ ಭಾರಿ ದೊಡ್ಡ ಹೈಟೆಕ್ ತಂತ್ರಜ್ಞಾನವನ್ನ ಬಳಸ್ತಾ ಇದೆ. ಸಾಮಾನ್ಯ ಬೇಲಿಗಳ ಜಾಗದಲ್ಲಿ ಈಗ ಈ ಲೇಸರ್ ಸೆನ್ಸರ್ಗಳು ಮತ್ತು ಸ್ಮಾರ್ಟ್ ಫೇಸಿಂಗ್ ಗಳನ್ನ ಅಳವಡಿಸಲಾಗ್ತಾ ಇದೆ. ಕತ್ತಲಲ್ಲಿ ಕಣ್ಣಿಡಲು ಅತ್ಯಾಧುನಿಕ ಡ್ರೋನ್ ಗಳನ್ನ ಹಾರಿಸಲಾಗ್ತಾ ಇದೆ. ನದಿ ಪಾತ್ರದಲ್ಲಿ ಭದ್ರತೆ ಹೆಚ್ಚಿಸಲು ವಿಶೇಷವಾದ ಸ್ಪೀಡ್ ಬೋಟ್ ಗಳನ್ನ ನೀಡಲಾಗಿದೆ. ತಂತ್ರಜ್ಞಾನದ ಈ ಮೆಗಾ ಅಪ್ಡೇಟ್ಸ್ ನಿಂದಾಗಿ ಅಕ್ರಮ ನುಸುಳುಕೋರಿಕೆಯನ್ನ ಗಣನೀಯ ಪ್ರಮಾಣದಲ್ಲಿ ತಡೆಗಟ್ಟಲು ಬಿಎಸ್ಎಫ್ ಯೋಧರಿಗೆ ಭಾರಿ ದೊಡ್ಡ ಬಲ ಬಂದಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳು ಕೇವಲ ಒಂದು ನ್ಯೂಸ್ ಆಗಿ ಉಳಿದಿಲ್ಲ, ಇದೊಂದು ರಾಷ್ಟ್ರೀಯ ಭದ್ರತೆಯ ಭಾರಿ ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ. ಬಿಎಸ್ಎಫ್ ಯೋಧರ ಪುಷ್ಬ್ಯಾಕ್ ಕಾರ್ಯಾಚರಣೆಗೆ ಬಿಜೆಪಿ ಅಡ್ಡಿಪಡಿಸ್ತಾ ಇರುವುದು ಅವರ ಕರಾಳ ಷಡ್ಯಂತ್ರದ ಮುಖವಾಡವನ್ನ ಬಯಲು ಮಾಡಿದೆ. ಈ ಅಕ್ರಮ ವಲಸೆಯ ಮಹಾಪೂರವನ್ನ ತಡೆಯದಿದ್ದರೆ ನಮ್ಮ ದೇಶದ ಭವಿಷ್ಯ ಅಕ್ಷರಶಃ ಶೂನ್ಯವಾಗಲಿದೆ. ದೇಶದ ಭದ್ರತೆಗಾಗಿ ಎದೆಗೊಟ್ಟು ನಿಂತಿರುವ ನಮ್ಮ ಯೋಧರಿಗೆ ಮತ್ತು ಭಾರತ ಸಾರ್ವಭೌಮತೆಗೆ ನಾವೆಲ್ಲರೂ ಕೂಡ ಅಚಲವಾದ ಬೆಂಬಲವನ್ನ ನೀಡೋಣ. ಸೊ ನಿಮ್ಗೆ ಏನನ್ಸುತ್ತೆ? ಬಾಂಗ್ಲಾದೇಶದ ಗಡಿಯಿಂದ ಅಕ್ರಮವಾಗಿ ನುಸುಳುತ್ತಾ ಇರುವಂತಹ ವಲಸಿಗರನ್ನ ಬಿಎಸ್ಎಫ್ ಯೋಧರು ಡೈರೆಕ್ಟ್ ಆಗಿ ಪುಷ್ ಬ್ಯಾಕ್ ಮಾಡ್ತಾ ಇರುವುದು 100% ಸರಿಯಾದ ನಿರ್ಧಾರ ಅಂತ ನಿಮ್ಗನ್ಸುತ್ತಾ? ನಮ್ಮ ಯೋಧರ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇರುವ ಮತ್ತು ಅಕ್ರಮ ವಲಸಿಗರಿಗೆ ರಕ್ಷಣೆ ಕೊಡ್ತಾ ಇರುವಂತಹ ಬಾಂಗ್ಲಾದೇಶದ ಭದ್ರತಾ ಪಡೆ ಬಿಜೆಪಿಯ ಕರಾಳ ಮುಖವಾಡವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಯಲು ಮಾಡಬೇಕು ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಆಂತರಿಕ ಭದ್ರತೆ ಮತ್ತು ಗಡಿ
ರಕ್ಷಣೆಯ ಅಸಲಿ ಚಿತ್ರಣವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ಆಂತರಿಕ ಭದ್ರತೆ, ಮಿಲಿಟರಿ ರಹಸ್ಯಗಳು ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಗಡಿ ರಹಸ್ಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.